ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಲಕ್ಷ್ಮಿ ಅಡುಗೆ ಮನೆಗೆ ಸ್ವಾಗತ. ನಾನು ನಿಮ್ಗೆ ಇವತ್ತು ಮೊಳಕೆ ಕಟ್ಟಿದ ಹುಳ್ಳಿಕಾಳು ಸಾರು ಹೇಗೆ ಮನೇಲೇ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದು ನಮ್ಮ ಮುದ್ದೆ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ ಮಸ್ತಾಗಿರುತ್ತೆ ಕಣ್ರಿ, ಕಾಂಬಿನೇಷನ್ ಮಾತ್ರ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಈ ಚಳಿಗಾಲಕ್ಕಂತೂ ಸ್ಪೈಸಿಯಾಗಿ ಮಾಡ್ಕೊಂಡ್ರಂತೂ ಸ್ವರ್ಗ, ಸೂಪರಾಗಿರುತ್ತೆ. ಮುದ್ದೆ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಈ ಸಾರಲ್ಲಿ ಅಮೃತ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಒಂದು ಪ್ಯಾನ್ ಇಟ್ಕೊಂಡು ಸ್ಟವ್ ಹಚ್ಕೊಳ್ಳಿ. ಪ್ಯಾನ್ ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಎಣ್ಣೆ ಆ್ಯಡ್ ಮಾಡಿ. ಒಂದು 2-3 ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡಿ ಎಣ್ಣೆನ. ಸೊ ಎಣ್ಣೆ ಬಿಸಿ ಆಗಲಿ, ಸ್ವಲ್ಪ ಬಿಸಿ ಆಗಲಿಕ್ಕೆ ಹಾಗೆ ಬಿಡಿ. ಪ್ಯಾನಲ್ಲಿ ಚಿಕ್ಕ ಪ್ಯಾನೇ ಇಟ್ಕೊಳ್ಳಿ ಸಾಕು. ಚೂರು ಎಣ್ಣೆ ಬಿಸಿ ಆಗ್ತಿದ್ದಂಗೆ 1-2 ಲವಂಗ, 1-2 ಚಿಕ್ಕ ಪೀಸಷ್ಟು ಚಕ್ಕೆ ಹಾಕ್ಕೊಳ್ಳಿ. ಸೊ ಅದು ಚೂರು ಫ್ರೈ ಆಗ್ತಿದ್ದಂಗೆ ಶುಂಠಿ, ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಳ್ಳಿ. ಒಂದು 4-5 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಇಷ್ಟು ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂತ ಸಿಡಿತಿದೆಯಲ್ಲ, ಸೊ ಆ ಥರ ನೀಟಾಗಿ ಎಣ್ಣೆಲಿ ಫ್ರೈ ಆಗಲಿ ಅಷ್ಟೂ. ಸೊ ಅದು ಫ್ರೈ ಆಗ್ತಿದ್ದಂಗೆ ಒಂದು ಅರ್ಧ ಈರುಳ್ಳಿ, ಒಂದು ದಪ್ಪ ಈರುಳ್ಳಿಯಲ್ಲಿ ಒಂದು ಅರ್ಧ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳಿ. ಅದು ಸ್ವಲ್ಪ ನೀಟಾಗಿ ಫ್ರೈ ಆಗಲಿ. ಕೈ ಆಡಿಸ್ತಾ ಇರಿ, ಇಲ್ಲ ಅಂತ ಅಂದರೆ ಸೀದೋಗುತ್ತೆ ಅದು. ಸೊ ಅದೊಂದು ಚೂರು ಫ್ರೈ ಆಗ್ತಿದ್ದಂಗೆ, ಸ್ವಲ್ಪ ಫ್ರೈ ಆದರೂ ಸಾಕು. ಫ್ರೈ ಆಗ್ತಿದ್ದಂಗೆ ಒಂದು ಅರ್ಧ ಟೊಮೆಟೊ ಸಾಕು. ಅರ್ಧ ಟೊಮೆಟೊನೂ ಅದು ಸ್ವಲ್ಪ ಎಣ್ಣೆಲಿ ನೀಟಾಗಿ ಫ್ರೈ ಆಗಲಿ. ಸೊ ಅದು ಸ್ವಲ್ಪ ಫ್ರೈ ಆಗ್ತಿದೆ ಅಂದಂಗೆ ಒಂದು ಕಾಯಿ ತುರಿದಾದರೂ ಹಾಕ್ಕೋಬೋದು. ನಾನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ತುರಿದು ಹಾಕ್ಕೊಂಡ್ರೆ ನೀಟಾಗಿ ಫುಲ್ಲು ಬೇಗ ಗ್ರೈಂಡ್ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಗ್ರೈಂಡ್ ಮಾಡಬೇಕಾಗತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ನೀಟಾಗಿ ವಾಶ್ ಮಾಡ್ಕೊಂಡು ತೊಳ್ಕೊಂಡು ಹಾಕ್ಕೊಳ್ಳಿ. ಕೊತ್ತಂಬರಿನ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಅದು ಸ್ವಲ್ಪ ಎಣ್ಣೆಲಿ ನೀಟಾಗಿ ಫ್ರೈ ಆಗಲಿ. ಸೊ ಅಷ್ಟು ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಆರಕ್ಕೆ ಬಿಡಿ. ಅದನ್ನು ಹಾಗೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಡಿ. ನೆಕ್ಸ್ಟು ಆರಿದ್ಮೇಲೆ ಅದನ್ನು ನೀಟಾಗಿ ರುಬ್ಕೊಳ್ಳೋಕ್ಕೆ ಮಸಾಲ ಪುಡಿ ಬಂದು ಚೂರು ಧನಿಯಾ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಚೂರು ಮನೇಲೇ ಮಾಡಿರೋ ಸಾಂಬಾರು ಪುಡಿ ಇದ್ದರೂ ಓಕೆ, ಇಲ್ಲ ಅಂಗಡಿಯಿಂದ ತಂದಿರೋ ಸಾಂಬಾರು ಪುಡಿ ಇದ್ದರೂ ಓಕೆ. 1-2 ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಸೊ ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ಫುಲ್ ಗ್ರೈಂಡ್ ಆಗಬೇಕು, ನೈಸಾಗಿ ಗ್ರೈಂಡ್ ಆಗ್ತಿದ್ದಂಗೆ. ಸೊ ಸಾಂಬಾರು ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಚೂರು ಬಿಸಿ ಆಗ್ತಿದ್ದಂಗೆ ಜೀರಿಗೆ ಸ್ವಲ್ಪ, ಆಮೇಲೆ ಸ್ವಲ್ಪ ಸಾಸಿವೆ ಎರಡೂ ಹಾಕ್ಕೊಳ್ಳಿ. ಸೊ ಜೀರಿಗೆ ಸಾಸಿವೆ ಎರಡು ಚಿಟಪಟ ಅಂತ ಸಿಡಿತಾ ಇದೆಯಲ್ಲ, ಸೊ ಆ ಥರ ಸಿಡಿತಾ ಇದೆ ಅಂದರೆ ಎಣ್ಣೆನೂ ನೀಟಾಗಿ ಕಾದಿದೆ ಅಂತ. ನೆಕ್ಸ್ಟು ಕರಿಬೇವು, 1 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡ್ರು ಸಾಕು. ಸೊ ಕರಿಬೇವು ಎಲ್ಲ ನೀಟಾಗಿ ಫ್ರೈ ಆಗಲಿ. ಕರಿಬೇವೆಲ್ಲ ಸ್ವಲ್ಪ ಹಾಕ್ತಿದ್ದಂಗೆ ಸಣ್ಣದಾಗಿ ಒಂದು ಅರ್ಧ ಈರುಳ್ಳಿ ಬಂದು ನಾವು ರುಬ್ಬಕ್ಕೆ ಹಾಕ್ಕೊಂಡಿದ್ವಿ. ಇನ್ನು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ ನಾನು. ಸೊ ಈರುಳ್ಳಿ ಇದು ಒಗ್ಗರಣೆಯಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ನೀಟಾಗಿ. ಸೊ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ತುಂಬ ಇದು ಆರೋಗ್ಯಕ್ಕೂ ಒಳ್ಳೆಯದು. ಮನೇಲೂ ಎಲ್ಲ ಇಷ್ಟಪಟ್ಟು ತಿಂತಾರೆ. ವಯಸ್ಸಾದವರು ಇದ್ರೂ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಳಿಗೂ ಕೊಡಿ, ಮಕ್ಳಿಗೂ ತುಂಬ ಹೆಲ್ತಿ ಫುಡ್ ಇದು. ಮೊಳಕೆ ಕಟ್ಟಿ ಕಾಳು ತಿನ್ನಿಸೋದು ಮಕ್ಳಿಗೆ ತುಂಬಾ ಒಳ್ಳೆಯದು. ಆಮೇಲೆ ಅರ್ಧ ಟೊಮೆಟೊ ರುಬ್ಬಕ್ಕೆ ಹಾಕ್ಕೊಂಡಿದ್ವಲ್ಲ, ಸೊ ಇನ್ನೂ ಅರ್ಧ ಟೊಮೆಟೊನ ನಾವು ಒಗ್ಗರಣೆಗೆ ಹಾಕೋತಾ ಇದ್ದೀವಿ. ಅದು ಒಗ್ಗರಣೆಲಿ ಟೊಮೆಟೊನೂ ನೀಟಾಗಿ ಫ್ರೈ ಆಗಲಿ. ಆನಿಯನ್ ಮತ್ತು ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ನೀಟಾಗಿ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಆಲೂಗೆಡ್ಡೆ ಬದನೆಕಾಯಿ, ಓಕೆನಾ. ಆಲೂಗೆಡ್ಡೆ ಬದನೆಕಾಯಿನ ಮೀಡಿಯಮ್ ಸೈಜಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇದನ್ನು ಆಪ್ಷನಲ್ ಆಗೂ ಇಟ್ಕೋಬೋದು ನೀವು. ನಿಮ್ಮ ಮನೇಲಿ ಇದ್ದರೂ ಹಾಕ್ಬೋದು. ಅದನ್ನು ಬೈ ಚಾನ್ಸ್ ಇಲ್ಲ ಅಂದರೂ ಹಾಕಲೇಬೇಕು ಅನ್ನೋದು ಏನಿಲ್ಲ. ಬಟ್ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಲೂಗೆಡ್ಡೆ ಬದನೆಕಾಯಿ ಹಾಕೋದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಒಂದು ಚಿಕ್ಕ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ನಾನು ಎವ್ರಿ ವಿಡಿಯೋದಲ್ಲಿ ಹೇಳ್ದಂಗೆ ಅರಿಶಿನ ತುಂಬಾ ಒಳ್ಳೆಯದು. ಎಲ್ಲ ಅಡುಗೆಗೂ ಆ್ಯಂಟಿಬಯೋಟಿಕ್ಕಾಗಿ ವರ್ಕ್ ಮಾಡುತ್ತೆ ಅದು ಬಾಡೀಲಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾವು ಇವಾಗ ತರಕಾರಿ ಆಲೂಗೆಡ್ಡೆ ಬದನೆಕಾಯಿ ಹಾಕ್ಕೊಂಡಿದ್ದೀವಲ್ಲ, ಸೊ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಫ್ರೈ ಆಗುತ್ತೆ ಅದು ನೀಟಾಗಿ ಚೆನ್ನಾಗಿ. ಆಮೇಲೆ ಅದರಿಂದನೇ ಸ್ವಲ್ಪ ಕಾಳು ನೆನೆಸಿ ಮೊಳಕೆ ಕಟ್ಟಿರ್ತೀವಲ್ಲ ನಾವು, ಆ ಕಾಳನ್ನ ಹಾಕ್ಕೊಳ್ಳಿ. ನಾನು ಇಲ್ಲೊಂದು ಚಿಕ್ಕ ಬಟ್ಲಷ್ಟು ಕಾಳು ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಗೆ ಇಷ್ಟೇ ಸಾಕು. ಸೊ ಅದು ನೀಟಾಗಿ ಫ್ರೈ ಆಗಲಿ.
ಸೊ ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕು, ಒಂದು 2-3 ಟೈಮಿಗೆ ಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು ಕಾಳನ್ನ. ನಮಗೆ ಟಿಫನ್ಗೆ ಒಂದೇ ಟೈಮಿಗೆ ಮಾಡ್ತಿರೋದ್ರಿಂದ ನಾನು ಸೊ ಇಷ್ಟೇ ಸಾಕು ಕಾಳು. ಓಕೆನಾ, ನಾವು ಇಷ್ಟೇ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಸ್ವಲ್ಪ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತ ಅಂದರೆ ಅದು ಸ್ವಲ್ಪ ಕಾಳು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆದರೆ ಟೇಸ್ಟ್ ಅಂತೂ ಬೊಂಬಾಟಾಗಿ ಬರುತ್ತೆ. ಸೊ ಅದರಿಂದ ಒಗ್ಗರಣೆಲಿ ಸ್ವಲ್ಪ ಮಸಾಲೆ ಹಾಕಿ ನಾನು ನೀಟಾಗಿ ಫ್ರೈ ಮಾಡ್ಕೊತೀನಿ. ಅದನ್ನು ಹಾಗೆ ಬಿಡಬಾರ್ದು, ಸ್ವಲ್ಪ ಕೈ ಆಡ್ತಾ ಇರಬೇಕು. ಯಾಕಂದರೆ ನಾವು ನೀರು ಆ್ಯಡ್ ಮಾಡಿರಲ್ವಲ್ಲ ಮೊದಲೇ, ಸೊ ಅದು ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನೀಟಾಗಿ ಕೈ ಆಡ್ತಾಯಿರಿ. ಸೊ ಅದು ಹಾಕ್ತಿದ್ದಂಗೆ ಮಿಕ್ಕಿರೋ ಮಸಾಲೆ ಸ್ವಲ್ಪ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ಸೋಟೋಸ್ಟ್ ಹಾಕ್ಕೊಂಡಿದ್ವಿ ಫ್ರೈ ಮಾಡಲಿಕ್ಕೆ. ಸೊ ಇವಾಗ ಏನು ಮಾಡ್ತೀರಾ ಅಂತಂದರೆ ಒಂದು ಅರ್ಧ ಮಸಾಲೆ ಮೊದಲೇ ಹಾಕ್ಕೊಂಡಿರೋದ್ರಿಂದ ಒಂದು ಅರ್ಧ ಸೋಟೋಷ್ಟು ಈಗ ಮಿಕ್ಕಿರೋ ಮಸಾಲೆ ಏನಿದೆ ಅಷ್ಟೂ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಕೈ ಆಡ್ತಾನೇ ಇರಿ ಅದು ನೀಟಾಗಿ, ಇಲ್ಲ ಅಂತ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ, ತಳ ಹಿಡಿಯೋ ಚಾನ್ಸಸ್ಸು. ಬಿಕಾಸ್ ನಾವು ನೀರು ಏನೂ ಆ್ಯಡ್ ಮಾಡಿರಲ್ಲ, ಮಸಾಲೆ ಕಾಳು ತರಕಾರಿಗಳು ಅಷ್ಟೇ ಇರುತ್ತೆ. ಸೊ ಈಗ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ನಾನು ಒಂದು ಗ್ಲಾಸ್ ವಾಟರ್ ತೊಗೊಂಡು ಮಿಕ್ಸಿ ಜಾರ್ಗೆ, ಅಂದರೆ ಮಿಕ್ಕಿದ ಮಸಾಲೆ ಎಲ್ಲ ಇರುತ್ತಲ್ಲ, ಸೊ ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ಅದನ್ನೆಲ್ಲ ತೊಗೊಂಡು ಹಾಕ್ತಾಯಿದ್ದೀನಿ. ಸೊ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಳ್ಳಿ. ನಾನೊಂದು 3 ಲೋಟ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಮೀಡಿಯಮ್ ಲೋಟದಲ್ಲಿ 3 ಲೋಟ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಮಗೆ ಒಂದು ಟೈಮಿಗೆ ಸಾಕಾಗಿರೋದ್ರಿಂದ ಸೊ ನಮ್ಗೆ ಅಷ್ಟೇ ಸಾಕು. ಇನ್ನೊಂದೇನು ಅಂತಂದರೆ ಇದನ್ನು ಚಪಾತಿ ಮುದ್ದೆ, ಇವತ್ತು ನಾನು ಏನು ಮಾಡಿದ್ದೀನಿ ಅಂದರೆ ಮುದ್ದೆಗೆ ಮಾಡ್ಕೋತಾ ಇದ್ದೀನಿ. ಸೊ ಸ್ವಲ್ಪ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ. ಓಕೆನಾ, ಇಷ್ಟು ಕಾಳಿಗೆ 3 ಲೋಟ ಅಂದರೆ ಅದು ಸ್ವಲ್ಪ ಮುದ್ದೆಗೆ ಹೇಗೆ ಬೇಕೋ ಹಾಗೆ ಆಗುತ್ತೆ ಸಾರು. ನೀವು ಚಪಾತಿ ಗಿಪಾತಿ ಪೂರಿ ರೊಟ್ಟಿ ಈ ಥರದಕ್ಕೆ ತಿನ್ನೋದಾದರೆ 2 ಲೋಟ, 2 ಲೋಟ ನೀರಿದ್ರೂ ಸಾಕಾಗುತ್ತೆ. ಸೊ ನೀವು ಜಾಸ್ತಿ ಖಾರ ತಿನ್ನೋದಾದರೆ, ಅಂದರೆ ನಿಮಗೆ ಸ್ಪೈಸಿ ಬೇಕು, ಮನೇಲಿ ಸ್ಪೈಸಿ ಲೈಕ್ ಮಾಡ್ತಾರೆ ಅನ್ನೋದಾದರೆ ಸ್ವಲ್ಪ ಖಾರದ ಪುಡಿನೂ ಆ್ಯಡ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ನಾವು ಸಾಂಬಾರು ಪುಡಿಲೂ ಸ್ವಲ್ಪ ಖಾರ ಇರುತ್ತೆ, ಸಾಂಬಾರು ಪುಡಿ ಆ್ಯಡ್ ಮಾಡಿರ್ತೀನಿ. ಸೊ ನಿಮ್ಗೇನ ಇನ್ನೂ ಎಕ್ಸ್ಟ್ರಾ ಖಾರ ಬೇಕು ಅಂತ ಅನ್ನೋದು ಏನಾದರೂ ಇತ್ತು ಅಂತಂದರೆ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಅದನ್ನು ಕುದಿಯಕ್ಕೆ ಬಿಡಿ. ಸೊ ಮಿಕ್ಸ್ ಮಾಡಿದ ತಕ್ಷಣ ಹಾಗೆ ಕುಕ್ಕರ್ ಕ್ಲೋಸ್ ಮಾಡಬೇಡಿ, ನೀವು ಸ್ವಲ್ಪ ಕುದೀಲಿ ಅದು. ಸೊ ಕುದಿಯಕ್ಕೆ ಬಿಡಿ ಅದು ನೀಟಾಗಿ. ಸೊ ಆಮೇಲೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಮೊದಲೇ ಚೆಕ್ ಮಾಡೋದಾದರೆ ಚೆಕ್ ಮಾಡ್ಕೊಳ್ಳಿ. ನಾನು ಎಲ್ಲ ಅಡುಗೆಗೂ ಚೆಕ್ ಮಾಡ್ಕೋತೀನಿ ಆಲ್ಮೋಸ್ಟು. ಸೊ ನಾನು ಸ್ವಲ್ಪ ಚೆಕ್ ಮಾಡ್ಕೋತೀನಿ. ಸೊ ಉಪ್ಪು ಖಾರ ಓಕೆ ನನಗೆ ಕರೆಕ್ಟಾಗಿದೆ, ನಮ್ಮ ಮನೇಲಿ ಇರೋರಿಗೆಲ್ಲ ಕರೆಕ್ಟಾಗಿದೆ ಅಂದರೆ ನೆಕ್ಸ್ಟು ನಾನು ಏನು ಮಾಡ್ತೀನಿ, ಸ್ವಲ್ಪ ಚೆನ್ನಾಗಿ ಇವಾಗ ಕುದಿಯಕ್ಕೆ ಬಿಡ್ತೀನಿ ಚೆನ್ನಾಗಿ. ಓಕೆನಾ, ಸ್ವಲ್ಪ ಕುದೀತಾ ಇದೆ ನೋಡಿ, ಈ ಥರ ಮಳ್ಳುತ್ತಿದೆ, ಸ್ವಲ್ಪ ಸಾರು ಮಳ್ಳುತ್ತಿದೆ ಅಂದಾಗ ನೀವು ಕುಕ್ಕರ್ ಕ್ಲೋಸ್ ಮಾಡಿ, ನೀಟಾಗಿ ಕ್ಲೋಸ್ ಮಾಡಿ. ಆಮೇಲೆ ವಿಷಲ್ ಆ್ಯಡ್ ಮಾಡಿ, ವಿಷಲ್ ಆ್ಯಡ್ ಮಾಡೋದು ಮರಿಬೇಡಿ ಯಾವತ್ತೂ. ಸೊ ವಿಷಲ್ ಆ್ಯಡ್ ಮಾಡಿ ಕುಕ್ಕರು ಒಂದು 2-3 ಸತಿ ನೀವು ಚೆಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ಅದು ಓಕೆ ಕರೆಕ್ಟಾಗಿ ಕ್ಲೋಸ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ 2 ವಿಷಿಲ್ ಬರೋಕ್ಕೆ ಬಿಡಿ. ಓಕೆನಾ, ಸೊ 2 ವಿಷಿಲ್ ಆಗ್ತಿದ್ದಂಗೆ ಕುಕ್ಕರ್ ಹಾರಕ್ಕೆ ಬಿಡಿ. ಹಾರಿದೆಯಾ ಅಂತ ಮೇಲ್ಗಡೆ ವಿಷಲ್ ತೆಗೆದು ನೋಡಿ, ಹಾರಿದೆ ಅನ್ನೋದಾದರೆ ನೀಟಾಗಿ ಕುಕ್ಕರ್ ಓಪನ್ ಮಾಡಿ. ವಾವ್, ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ, ಸಕ್ಕತ್ತಾಗಿರುತ್ತೆ ಕಣ್ರಿ. ಈ ಚಳಿಗಾಲಕ್ಕಂತೂ ಸಕ್ಕತ್ತಾಗಿ ಸ್ಪೈಸಿಯಾಗಿ ಚಪಾತಿ ಜೊತೆ ಮುದ್ದೆ ಜೊತೆ ಅದರಲ್ಲೂ ರೊಟ್ಟಿ ಜೊತೆ ತಿಂತಿದ್ರಂತೂ ಸ್ವರ್ಗ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಈ ಥರ ಮನೇಲಿ ಮಾಡ್ಕೊಳ್ಳಿ, ಟ್ರೈ ಮಾಡಿ, ಮಕ್ಳಿಗೂ ಕೊಡಿ, ವಯಸ್ಸಾದವ್ರಿಗೂ ಕೊಡಿ, ತುಂಬ ಚೆನ್ನಾಗಿರುತ್ತೆ. ನಾನಂತೂ ಮುದ್ದೆಗೆ ಇವತ್ತು ತುಂಬಾ ಇಷ್ಟಪಟ್ಟು ತಿಂತಾಯಿದ್ದೀನಿ. ಮುದ್ದೆ ಮಾಡ್ಕೊಂಡಿದ್ದೀನಿ. ಮುದ್ದೆ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ. ಮುದ್ದೆ ಜೊತೆ ಹಾಕ್ಕೊಂಡಿದ್ರ ಜೊತೆ ಒಂಚೂರು ತುಪ್ಪ ಹಾಕ್ಕೊಳ್ಳಿ, ಇನ್ನೂ ಸೂಪರಾಗಿರುತ್ತೆ. ಮುದ್ದೆ ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೈಡ್ಗೆ ಹಪ್ಳನೋ ಏನಾದರೂ ಇತ್ತು ಅಂತ ಅಂದರೆ 1 ಮುದ್ದೆ ಅಲ್ಲ 2 ಮುದ್ದೆ ಬೇಕಾದ್ರೂ ನಾವು ತಿಂದುಬಿಡ್ತೀವಿ ನಾವು, ಅಷ್ಟು ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್.